ಅವನೇನಾದ್ರು ಕ್ಯಾಪ್ಟನ್ಸಿ ಇದ್ರೆ ಇವ್ರು ಯಾರ್ದು ಕೇಳಂಗಿಲ್ಲ. ಇದೆ ನೀವು ಕ್ಯಾಪ್ಟನ್ ನಾನೇ, ನನ್ನ ಮರ್ಜಿ ಹಂಗಿಲ್ಲ ಬ್ರೋ. ನೀವು ಮಾಡಿ ಒಂದು 5 ನಿಮಿಷ ಬರ್ತಿದೆ. ಟೆಸ್ಟ್ ಸೀರೀಸ್ ಒಳಗಡೆ ನಮ್ಮ ಹಾಲತ್ ಯಾವ ಥರ ಇದೆ ಅಂತೀರಿ. ಆಯಿತು ಅದಾಯಿತು ಇನ್ನು ಇದು ಆಲ್ ರೈಟ್ ಗೈಸ್, ಎಲ್ಲರೂ ಹೇಗಿದೆ? ನಂಗೆ ಅನ್ಸೋ ಮಟ್ಟಿಗೆ ನೀವೆಲ್ಲರೂ ಚೆನ್ನಾಗಿದೆ. ನೀವೇನಾರ ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಿದ್ದೀವಿ ಹಾರ್ದಿಕ್ ಪಾಂಡ್ಯದೇನು ಕ್ಯಾಪ್ಟನ್ಸಿ ಹಂಗೆ ಹಿಂಗೆ ಏನೋ ಖತರ್ನಾಕ್ ಅನ್ನ ಹೇಳಿದ್ದಾನೆ. ನೋಡೋಣ ಬನ್ನಿ. ಮೋಸ್ಟ್ ರನ್ಸ್ ಇನ್ T20 ಹಿಸ್ಟ್ರಿ ಕಿರಣ್ ಪೋಲಾರ್ಡ್ 14,803 ರನ್ನು. ಅದಾದಮೇಲೆ ನೀವು ಯಾರು ತಿಳ್ಕೊಂಡಿದ್ದೀರಾ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇವರು T20 ಒಳಗಡೆ ಹಂಗೆ ನನಗೆ ಅನ್ಸೋ ಮಟ್ಟಿಗೆ ವಿರಾಟ್ ಕೊಹ್ಲಿ ಇರಬೇಕತ್ತು, ಹಂಗೆ ಹಿಂಗೆ ಇತ್ತು. ಆದರೆ ಜಾಸ್ ಬಟ್ಲರ್ 14,780 ರನ್ ಗುರು. ಇನ್ನೊಂದೆರಡು ಮ್ಯಾಚ್ ಅವನಿಗೆ ಕೊಟ್ಟರೆ ಪಕ್ಕ ಟಾಪ್ 1 ಬರ್ತಾನೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಜಸ್ಪ್ರೀತ್ ಬುಮ್ರಾ ಅಪ್ಡೇಟ್. ಜಸ್ಪ್ರೀತ್ ಬುಮ್ರಾ ನಾವು ತಿಳ್ಕೊಂಡಿದ್ವಿ ಹಂಗೆ ಇಂಜುರಿ ಖತರ್ನಾಕ್ ಬಾಯ್, ಇಂಜುರಿ ಆಯಿತು ಅದಾಯಿತು ಇನ್ನು ಇದಿಲ್ಲ ಅದಿಲ್ಲ. ಆದರೆ ಈಗ ಒಂದು ಸ್ವಲ್ಪ ಗುಡ್ ನ್ಯೂಸ್ ಬಂದಿದೆ. ಜಸ್ಪ್ರೀತ್ ಬುಮ್ರಾ ಈ ಸ್ಟಾರ್ಟಿಂಗ್ ಟುಮಾರೋ ಬಾಲಿಂಗ್ ಇನ್ BCCI. ಖತರ್ನಾಕ್ ಬಾಯ್. ನನಗೂ ಇದೇ ನ್ಯೂಸ್ ಕೇಳ್ಸೋಗ ಒಂಥರ ಆನಂದ. ಯಾಕಂದ್ರೆ ಬ್ರೋ ಇಂಥ ಪ್ಲೇಯರು ಇಂಜುರಿ ಆಗಿದ್ದಾನೆ, ಅವನು ಎಲ್ಲಿದ್ದಾನೆ ಏನೋ ಅಪ್ಡೇಟ್ ಗೊತ್ತಿಲ್ಲ. ಆದರೆ ಅಪ್ಡೇಟ್ ಬಂದಿದ ತಕ್ಷಣ ಬ್ರೋ ನಾನು ಖುಷಿ. ಇನ್ನು ಏನು ನಾಳೆ ಏನಾಗುತ್ತೆ ನೋಡಬೇಕು. ಫೈನಲಿ ಅವನು ಇಂಜುರಿಯಿಂದ ಹೊರಗೆ ಬಂದರೆ ಸಾಕು. ಯಾಕಂದ್ರೆ ನಿಮಗೆ ಗೊತ್ತಿದೆ ಟೆಸ್ಟ್ ಸೀರೀಸ್ ಒಳಗಡೆ ನಮ್ಮ ಹಾಲತ್ ಯಾವ ಥರ ಇದೆ ಅಂತ. ಆಮೇಲೆ ನೋಡಿ, ಮೊದಲು ನೋಡೋಣ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬ್ರೋ ಎಲ್ಲ ಬಹಳ ಮುಖ್ಯ. ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯ ಯಾಕಂದರೆ ನಾವು ನೋಡಿದ್ದೀವಿ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸಲ್ಲಿ ಅನ್ಕೋ ನಾವು ಡೆಫಿನೆಟ್ಲಿ ನೋಡಿದ್ದೇವೆ. ಮುಂಬೈ ಇಂಡಿಯನ್ಸಲ್ಲಿ, ಗುಜರಾತ್ ಟೈಟನ್ಸ್ನಲ್ಲಿ, ಇಂಡಿಯನ್ಸ್ ಟೀಮ್ನಲ್ಲಿ 2022 T20 ಒಳಗಡೆ ಕ್ಯಾಪ್ಟನ್ಸ್ ಇದ್ದಾನ. ಆಮೇಲೆ 2023ರಲ್ಲಿ ODI ಕ್ಯಾಪ್ಟನ್ ಇದ್ದ. ಆದರೆ ಏನೋ ಒಂದು ಸ್ವಲ್ಪ ಇಂಜುರಿ ಸಂಬಂಧ ಮಿಸ್ ಮಾಡ್ಕೊಂಡ ಬಹಳ ಮ್ಯಾಚ್ಗಳು. ಆದರೆ ಕ್ಯಾಪ್ಟನ್ಸಿ ಆಗಲಿ ಒಂದು ಸ್ವಲ್ಪ ಅವಂಗೆ ಫುಲ್ ಸ್ಟ್ರಾಂಗು. ಅವನೇನಾದರೂ ಕ್ಯಾಪ್ಟನ್ಸಿ ಇದ್ದರೆ ಇವ್ರು ಯಾರ್ದು ಕೇಳಂಗಿಲ್ಲ. 11 ಮಂದಿ ಇದಾರಲ್ಲ, ಎಲ್ಲರೂ ಅವ್ನ ಮಾತು ಕೇಳಬೇಕು. ಪ್ಲಸ್ ಕ್ಯಾಪ್ಟನ್, ಕೋಚ್ ಎಲ್ಲರೂ. ಯಾಕಂದರೆ ಅವನೇನು ಹೇಳ್ತಾನೆ ಆ ಡಿಸಿಷನ್ನು. ಇಲ್ಲಾಂದರೆ ನೀವು ಏನು ಮಾಡ್ಕೋತೀರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗುಜರಾತ್ ಟೈಟನ್ಸ್ ನೋಡಬೇಕು, ಎಲ್ಲರೂ ಕರೆಕ್ಟಾಗಿ 11 ಮಂದಿ ಪ್ಲೇಯರ್ಸು ಅವ್ನ ಮಾತು ಕೇಳ್ತಾಯಿದ್ರು, ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಆದರೆ ಮುಂಬೈ ಇಂಡಿಯನ್ಸ್ನಲ್ಲಿ ನೋಡಬೇಕು, ಮುಂಬೈ ರಾಜ ಅವನು ಜಸ್ಪ್ರೀತ್ ಬುಮ್ರಾ ಆಗಬೇಕು. ಅದೊಂದು ಸ್ವಲ್ಪ ಮೈಂಡ್ಗೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಟೀಮ್ ಒಳಗಡೆ ನೆಟ್ಟಿಗಿಲ್ಲ, 5 ಮಂದಿ ಆ ಕಡೆ 5 ಮಂದಿ ಈ ಕಡೆ ಅಂದರೆ ಏನು ಉಪಯೋಗ ಇಲ್ಲ. ಎಲ್ಲರೂ ನಿಮ್ಮ ಟೀಮ್ ವರ್ಕ್ ಆಯ್ತು ಅಂದರೆ ಖತರ್ನಾಕ್ ಬಾಯ್. ನೋಡಿ ಅವನ ಇಂಟು ಒಳಗಡೆ ಏನೇನು ಹೇಳಿದಾರೆ ನೋಡಿ. ಮೊದಲೇ ಓದೋಣ ಆಮೇಲೆ ಹೇಳೋಣ. ಐ ಡೋಂಟ್ ಪ್ಲೇ ಫಾರ್ ರೂಲ್ಸ್ ಆನ್ ಮೈ ನೇಮ್, ಇಟ್ ಆಲ್ವೇಸ್ ಅಬೌಟ್ ನೋವಿಂಗ್ ದ್ಯಾಟ್ ಐ ಆಮ್ ದ ಲೀಡರ್. ಇದೆ ಬ್ರೋ, ಐ ಆಮ್ ದ ಲೀಡರ್. ಅಣ್ಣ ಎಲ್ಲಿ ಹೋಗ್ತಾನೆ ಅದ್ರ ಒಳಗಡೆ ಲೀಡರ್. ಹತ್ರ ಸಂಬಂಧ ಅಣ್ಣಂದು ಒಂದೊಂದು ಟೀಮ್ ಜೊತೆ ಆಗಲ್ಲ ಬ್ರೋ. ಇಲ್ಲಾದರೆ ಅಣ್ಣ ಏನಾದರೂ ಇಂಡಿಯನ್ ಟೀಮ್ ಒಳಗಡೆ ಇರ್ತಾನೆ, ಎಲ್ಲ ಅವಂದೇ. ಅವನು ಯಾರು ಮಾತು ಕೇಳಂಗಿಲ್ಲ. ಗೌತಮ್ ಗಂಭೀರ್ ಅನ್ನಲಿ, ಅದಕ್ಕೆ ಅಣ್ಣನ ಕ್ಯಾಪ್ಟನ್ಸಿ ತೆಗೆದಾರೆ. ಇಲ್ಲಾದರೆ ಅವನೇ ಕ್ಯಾಪ್ಟನ್ ಇರ್ತಿದ್ದ. ಯಾಕಂದರೆ ಅವನಿದ್ದ ಅಂದರೆ ಖತಮ್ ಬಾಯ್. ನೀವು ಕೋಚ್ ಇರಲಿ ಯಾವನಿರಲಿ ನಿಮ್ಮ ಮರ್ಜಿ. ಅವ್ನಿಗೇನು ಅನ್ನಿಸ್ತಿದೆ ಅದನ್ನು ಮಾಡ್ತಾನೆ ಅವನು. ನೋವಿಂಗ್ ದ್ಯಾಟ್ ಐ ಹ್ಯಾವ್ ದ ಪವರ್ ಆ್ಯಂಡ್ ಪ್ರೆಸೆನ್ಸ್. ಐ ಆಮ್ ದ ಪವರ್ ಆ್ಯಂಡ್ ಪ್ರೆಸೆನ್ಸ್ ಇನ್ ಎನಿ ಟೀಮ್ ದ್ಯಾಟ್ ಐ ಪ್ಲೇ. ಇದೆ ಬ್ರೋ, ಯಾವುದು ಟೀಮ್ ಜೊತೆ ಆಡ್ತಾನೆ ಅವನೇ ಲೀಡರು. ಈಗ CSK ಒಳಗಡೆ ಟ್ರೇಡ್ ಆದ್ರೂ ಅವನೇ ಲೀಡರು. ಇಷ್ಟನ್ಗೂ ಕನ್ಫರ್ಮ್ ಮಾಡ್ಕೊಳ್ಳಿ. ವೇರ್ ಆಲ್ 11 ವಿಲ್ ಫಾಲೋ ಮೀ ಇಫ್ ಐ ಆಸ್ಕ್ ದೆಮ್. ಯಾಕಂದರೆ ಅವನು ಏನಾದರೂ ಕೇಳಿದರೆ ಅವರೆಲ್ಲರೂ ಫಾಲೋ ಮಾಡಬೇಕು. ನಿಮಗೆ ಗೊತ್ತಿದೆ ಮುಂಬೈ ಇಂಡಿಯನ್ಸ್ ಒಳಗಡೆ ಖತಮ್ ಬಾಯ್. ಯಾರು ಅವ್ನ ಮಾತು ಕೇಳ್ತಿರ್ಲಿಲ್ಲ. ಅವ್ರಿಗೆ ಹೆಂಗೆ ಖತಮ್ ಬ್ರೋ, ಒಟ್ಟು ಆಡ್ಬೇಕಂತ ಆಡ್ತಿದ್ದಾರೆ. ಇಲ್ಲಾದರೆ ಅವರು ಖತಮ್ ಬಾಯ್. ಬಟ್ ದ್ಯಾಟ್ ಫೀಲಿಂಗ್ ವಾಸ್ ಅಮೇಝಿಂಗ್ ಬ್ರೋ. ಯಾಕಂದರೆ ಅಣ್ಣ ಏನೋ ಕ್ಯಾಪ್ಟನ್ಸ್ ಇದ್ದಲ್ಲ ಇಂಡಿಯನ್ ಟೀಮ್ದು, ಅದು ಫೀಲಿಂಗ್ಸೇ ಬೇರೆ ಬ್ರೋ. ಯಾಕಂದರೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಬ್ರೋ, ನೀವು ಪೂರ್ತಿ ಇಂಡಿಯಾನೇ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಓನ್ಲಿ ಫ್ಯೂ ಮಿನಿಟ್. ಆಫ್ಟರ್ ದ್ಯಾಟ್ ಇಟ್ ವಾಸ್ ಅಬೌಟ್ ಥಿಂಕಿಂಗ್ ವಾಟ್ ವಿ ಕ್ಯಾನ್ ಡೂ ಬೆಟರ್. ಇದೆ ಬ್ರೋ, ಕ್ಯಾಪ್ಟನ್ಸ್ ಅಂದರೆ ಇದೆ. ನೀವು ಕ್ಯಾಪ್ಟನ್ ನಾನೇ, ನನ್ನ ಮರ್ಜಿ ಹಂಗಿಲ್ಲ ಬ್ರೋ. ನೀವು ಮಾಡಿ ಒಂದು 5 ನಿಮಿಷ. ಆಮೇಲೆ ಅದಾದಮೇಲೆ ಟೀಮ್ಗಳೊಳಗಡೆ ಏನು ಬೇಕೋ ಅದನ್ನು ಮಾಡಿ ನೋಡಬೇಕು. ಖತರ್ನಾಕ್ ಬ್ರೋ. ಹಾರ್ದಿಕ್ ಪಾಂಡ್ಯ ಕಾಂಟ್ರಿಬ್ಯೂಷನ್ ಅನ್ಕೋ ಖತರ್ನಾಕ್. T20 ವರ್ಲ್ಡ್ ಕಪ್ ಇರ್ಬೋದು, ಯಾವುದು ವರ್ಲ್ಡ್ ಕಪ್ ತೆಗೀರಿ ಅಣ್ಣ, ಯಾಕೋ ಟೆಸ್ಟ್ ಒಳಗಡೆ ಏನಾದರೂ ಬಂದೆ ಖತರ್ನಾಕ್ ಬಾಯ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.